ನಿಮ್ದ ಆಲ್ಬಮ್ ಸಾಂಗ್ ಆಗಿರ್ಬೋದು ಅಥವಾ ನೀವು ಕಂಪೋಸ್ ಮಾಡುವಂತಹ ಯಾವುದೇ ಸಾಂಗ್ಸ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡ್ ಅನ್ನ ಸೆಟ್ ಮಾಡುತ್ತೆ. ಅದೇ ರೀತಿ ಸೂತ್ರಧಾರಿ ಸಾಂಗ್ಸ್ ಕೂಡ ಈಗಾಗಲೇ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಮಿಂಚ್ತಾ ಇದಾವೆ. ಸೊ ಆ ಸಾಂಗ್ಸ್ ಹಿಟ್ ಬಗ್ಗೆ ಹೇಳೋದಾದ್ರೆ ಇಲ್ಲ, ನಾನು ಸಾಂಗ್ ಒಂದು ನಾನು ಮಾಡಬೇಕು ಅಂತ ನನ್ನ ಕೈ ಹಾಕಿದಾಗ, ಅದು ನಾನು ಇಂಡಿಪೆಂಡೆಂಟ್ ಸಾಂಗ್ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ, ನಾ ಒಂದೇ ಸಾಂಗ್ ಮಾಡಿರಲ್ಲ, ನಾನೊಂದು 20-25 ಸಾಂಗ್ ಮಾಡಿರ್ತೀನಿ. ಆ 25 ಸಾಂಗಲ್ಲಿ ನನಗೆ ಮತ್ತೆ ಪದೇ ಪದೇ ಕೇಳಬೇಕು ಅಂತ ಅನ್ಸೋ ಸಾಂಗ್ ಯಾವುದನ್ನ ಆ ಸಾಂಗ್ನ ಫಸ್ಟ್ ಪಿಕ್ ಮಾಡಿಕೊಂಡು ಆ ಸಾಂಗ್ ಮೇಲೆ ಮತ್ತೆ ವರ್ಕ್ ಮಾಡಿ ಎಷ್ಟು ಇನ್ವೆಸ್ಟ್ ಮಾಡ್ಬೋದು ಈ ಸಾಂಗ್ ಮೇಲೆ ಅಂತೆಲ್ಲ ಯೋಚನೆ ಮಾಡಿ ಅದಕ್ಕೆ ಡಿಸೈನ್ ಮಾಡಿ ಸೊ ಮಾಡುವಂಥದ್ದು. ಸೊ ಹಾಗಾಗಿ ಆಲ್ಮೋಸ್ಟ್ ನಾನು ಮಾಡಿರೋ ಎಲ್ಲ ಸಾಂಗ್ಸೂ ಒಳ್ಳೆ ವ್ಯೂಸ್ನ ಪಡ್ಕೊಂಡಿದೆ. ಒಂದ್ ಕಡೆ ನಿಮ್ಮ ಮ್ಯೂಸಿಕ್ ಡೈರೆಕ್ಷನ್ಗೆ ಸಾವಿರಾರು ಅಲ್ಲ ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ. ಸೊ ಅದ್ರ ಜೊತೆಗೆ ಸಂಜನಾ ಆನಂದ್ ಅವರು ಒಂದು ಪ್ಲಸ್ ಪಾಯಿಂಟ್ ನಿಮ್ಮ ಸೂತ್ರಧಾರಿ ಸಾಂಗ್ಗೆ, ಡ್ಯಾಶ್ ಸಾಂಗ್ಗೆ. ಸೊ ಹೇಗೆ ವರ್ಕೌಟ್ ಆಯ್ತು ನಿಮ್ಮಿಬ್ಬರ ಕಾಂಬಿನೇಷನ್ ಅಂತ? ಇದು ನವರಸನ್ ಅವ್ರ ಐಡಿಯಾ ಆ್ಯಕ್ಚುಲಿ, ಸಂಜನಾ ಆನಂದನ ಆನ್ ಬೋರ್ಡ್ ತರಬೇಕು ಸೂತ್ರಧಾರಿಲಿ ಅಂತ. ಸೊ ಸಂಜನಾ ಅವರು ಇದ್ರಲ್ಲಿ ಆ್ಯಕ್ಟ್ ಮಾಡ್ತಾರೆ ಅಂತ ಅಂದಾಗ ಐ ವಾಸ್ ವೆರಿ ಹ್ಯಾಪಿ ಬಿಕಾಸ್ ನಾನು ಮ್ಯೂಸಿಕ್ ವಿಡಿಯೋ ಮಾಡಿದಾಗ ಐ ವಾಂಟ್ ಟು ಇಂಟ್ರೊಡ್ಯೂಸ್ ನ್ಯೂ ಫೇಸ್ ಅವ್ರ ದೊಡ್ಡ ಹೀರೋಯಿನ್ಗಳಾಗಿರ್ಬೋದು ಯಾರನ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ನಾನು ಇದು ಮಾಡ್ತಾ ಇರ್ತೀನಿ. ಸೊ ಸಂಜನಾ ಅವರು ಕೂಡ ಒಂದು ಸಿನಿಮಾ ಮಾಡಿ ಅವರು ಶಿ ವಾಸ್ ಆಲ್ಸೋ ಇನ್ ಲೈಮ್ ಲೈಟ್. ಸೊ ಹಾಗಾಗಿ ಅವರು ನಮ್ಮ ಸಾಂಗಿಗೆ ಬಂತು ಅಂತ ಹೇಳಿದ್ರೆ ಸೂತ್ರಧಾರಿ ಸಿನಿಮಾಗೂ ಪ್ಲಸ್ ಆಗುತ್ತೆ. ಪ್ಲಸ್ ಆ್ಯಂಡ್ ಶಿ ಈಸ್ ಆಲ್ಸೋ ಲೈಕ್ ತುಂಬ ಶಿ ಈಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ತುಂಬ ಕ್ಯೂಟ್ ಆಗಿದ್ದಾರೆ. ಆ್ಯಂಡ್ ನಮ್ಮ ಡ್ಯಾನ್ಸ್ ಸಾಂಗಿಗೆ ತುಂಬ ಚೆನ್ನಾಗಿ ಆ್ಯಪ್ಟ್ ಆಗ್ತಾ ಇದ್ರು. ಸೊ ಹಾಗಾಗಿ ಅವ್ರ ಕಾಂಟ್ರಿಬ್ಯೂಷನ್ ಕೂಡ ತುಂಬ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.